Kia rồi rồi. Bây giờ má nó tăng cái bạn này. ಇಲ್ಲಿಗೆ 34 ವರ್ಷದಲ್ಲಿ ನನಗೆ ಮನೆ ಕೊಟ್ಟರು. ಅಲ್ಲಿ ಅದು ಗುಂಪು ಮನೆ. ಇವ್ರಿಗೂ ಎಲ್ಲ ಕೊಟ್ಟರು, ನಮಗೂ ಎಲ್ಲ ಕೊಟ್ಟರು. ಇವ್ರಿಗೆ ಗುಂಪು ಮನೆ ಕಟ್ಟಿಕೊಂಡಿಲ್ಲ, ನನಗೆ ಗುಂಪು ಮನೆ ಕಟ್ಟಿಕೊಟ್ರು. ಅದರಲ್ಲಿ ನಾನು ವಾಸವಾಗಿದ್ದಾಗ ಮಳೆಗಾಲದಲ್ಲಿ ಮನೆ ಬಿದ್ದೋಯ್ತಲ್ಲ ಅಂತ ನಾನು ಹೋಗಿ ಮಕ್ಕಳ ಮೇಲೆ ಸೇರ್ಕೊಂಡೆ. ಇವತ್ತು ಅದನ್ನು ಪಂಚಾಯತಿಯಿಂದ ಒಂದು PMAಜ್ನಲ್ಲಿ ಒಂದು ಮನೆ ಕೊಟ್ಟರು. ನನಗೆ ಅಲ್ಲಿ 30,000 ಬಿಲ್ನೂ ತಗೊಂಡೆ, ಕಲ್ ಫೌಂಡೇಶನ್ನು ಮಾಡಿದೆ. ಈಗ ನೀನು ಕಟ್ಟಕ್ಕಾಗದು, ನಿನಗೆ ಕೊಟ್ಟಿಲ್ಲ, ನೀನು ಸುಳ್ಳು ಹೇಳ್ತಾ ಇದೀಯಾ, ನಿನಗೆ ಕಟ್ಟಕ್ಕೆ ಕೊಡಕ್ಕಲ್ಲ ಅಂತ ನೆನ್ನೆ ಬಂದು JCP ಎಲ್ಲನೂ ಮುಚ್ಚಕ್ಕೆ ಹೋಗ್ಯವ್ರೆ. ನೀವು ಗ್ರಾಮ ಪಂಚಾಯತಿಲಿ ಮನೆ ಕೊಟ್ಟರು ಅಂತ ಹೇಳಿದ್ರಲ್ಲ, ಕಂದೆ ಕಟ್ತಿದ್ದೀರಮ್ಮ? ಕಂದೆ ಕಟ್ಟಿ ಖಾತೆ ಮಾಡಿ ಎಲ್ಲನೂ ತಗೊಂಡಿದ್ದೀನಿ. ದಾಖಲೆ ಇದೆಯಾ ನಿಮ್ಮ ಹತ್ರ ಖಾತೆ ಮಾಡಿರ್ತಕ್ಕಂಥದ್ದು? ಐತೆ. ಓಕೆ. ಮತ್ತು ಇದನ್ನು ನೀವು ತಲಾಡಳಿತ ಗಮನಕ್ಕೆ ತಂದ್ರಾ? ಒಂದ್ಸರಿ ತಂದು. ಏನಂತಾರೆ ತಲಾಡಳಿತ? ಅವ್ರೇನಂತಾರೆ, ನೀವು ಒಂದು NSC ತಗೊಂಡು ಕಟ್ಟಿ, ಆಮೇಲೆ ಎಲ್ಲಿಯಾದರೂ ನಿಮ್ಮ ಪರಿಹಾರ ಐತೆ, ನಿಮಗೆ ಎಲ್ಲಿಯಾದರೂ ನಿಮ್ಮಂತೆ ಆಯ್ತದೆ ಮನೆ ಅಂತ ಹೇಳಿದ್ರು. ಮತ್ತು ಅಷ್ಟೆಲ್ಲಾದ್ಮೇಲೆ ನೆನ್ನೆ ಯಾಕೆ ಬಂದು ಉಣಿಸಿದ್ರು? ಉಂಡಿಸ್ಬೇಡಿ ಶಾಸಕರು ಹೇಳೋ ಹೊತ್ತಿಗೆ ಶಾಸಕರು ಏನಂದ್ರೆ ಗೊತ್ತಾ, ಅವಮ್ಮ ಇವ್ರಿಗೆ ಮನೆ ಕೊಟ್ಟಿದ್ರು ಅಂತ PDO ಹೇಳಿದ್ರು. ಕೊಟ್ಟಿದ್ದೀವಿ ಸರ್ ಅಂದರು PDO. ನೋಡ್ತೀವಿ ಎಲ್ಲನೂ ಪರೀಕ್ಷೆ ಮಾಡಿ ನೋಡ್ತೀವಿ ಅಂತ MLR ಅಂದರು. ಇಲ್ಲ ಸರ್, ಅವ್ರಿಗೆ 3 ಮನೆವೆ, 4 ಮನೆವೆ, 5 ಮನೆವೆ ಅಂತ ತಹಸೀಲ್ದಾರ್ ಹೇಳಿದ್ರು. ಮಕ್ಕಳು ಅವರು ಕೊಂಡ್ಕೊಂಡು ನನ್ನ ಹೆಸರು ಕಾಯ್ದೆ ಇತ್ತು, ಕೊಂಡ್ಕೊಬಿಟ್ಟವ್ರೆ. ಕೊಂಡ್ಕೊಂಡು ಮನೇಲಿ ಲೆಕ್ಕಕ್ಕೆ ಇದೆ ಫಸ್ಟು. ನಾನು ಬಡತನದಲ್ಲಿ ಇದ್ದಿತ್ತು ಇದೇ ಮನೆ, ಹುಲ್ ಮನೇಲಿದ್ದೆ, ಯಾರ್ದೋ ಜಾಗದಲ್ಲಿದ್ದೆ, ಬಂದುತ್ತು ಇದೇ ಮನೆ. ನನಗೆ ಈ ಮನೇಲೇ ವಾಸವಾಗಿದ್ದೆ. ಮುರಿದು ಹೋಯಿತು. ಅದನ್ನು ಮಳೆಗಾಲದಲ್ಲಿ ಬಿದ್ದೋತರ ಅಂತ ಮುರಿದು ಮತ್ತೊಂದು PMAಜ್ನಲ್ಲಿ ಮನೆ ಕೊಟ್ಟರು. ಅದನ್ನು ಮಾಡಕ್ಕೆ ಹೋದರೆ 30,000 ಹಣನೂ PMI ಯೋಜನೆಯಲ್ಲಿ ಯಾವ ಇಸ್ವಿಯಲ್ಲಿ ಮನೆ ಕೊಟ್ರಮ್ಮ? ಈಗಲ್ವಾ 2024 ಸರ್. ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ಕೊಟ್ಟರು 2025 ಮನೆ ಕೊಟ್ಟಾಗ ನಿಮಗೆ ಅದು ಮನೆದು ಗ್ರಾಂಟೆಡ್ ಲೆಟರ್ ಅನ್ನು ಕೊಟ್ಟರು ಅಥವಾ ನಿಮ್ಮ ಮನೆ ಕಟ್ಟಲಿಕ್ಕೆ? ನನಗೆ GPS ಮಾಡಿಸಿದ್ದೀನಿ, ಮತ್ತೆ ಆರ್ಡರ್ ಕಾಪಿನೂ ಕೊಟ್ಟವ್ರು. ಅದು ಮನೆ ಬಿಲ್ಲೆಲ್ಲ ತಗೊಂಡಿದ್ದೀರಾ? ಒಂದು ಬಿಲ್ ತಗೊಂಡಿದ್ದೀನಿ 30,000. ಅದನ್ನ ನೀವು ಆರ್ಡರ್ ಕಾಪಿನೂ ಕೊಟ್ಟವ್ರು. ಓಕೆ. ನೀವು ನೆನ್ನೆ ಅದನ್ನು ತೋರಿಸ್ಬೋದಿತ್ತಲ್ಲಮ್ಮ? ತೋರಿಸಿದ್ರೆ MLA ತಗೊಳಮ್ಮ ಇದ್ರಮ್ಮ, ಅಲ್ಲಿ ದನ ಅದ್ಲಿಸ್ದಂಗೆ ಅದ್ಲಿಸಿದ್ರು. ಹೋಗಕ್ಕೆ ಅವಕಾಶ ಇಲ್ಲ, ಮಾತಾಡಕ್ಕೆ ಅವಕಾಶ ಇಲ್ಲ. ಎಲ್ಲರಿಗೂ ಹಂಗೆ ಮಾಡಿದ್ದು ಸರ್, ಎಲ್ಲರಿಗೂ ಹಂಗಂದ್ರು. ಇನ್ನು ಅವ್ರು ಕೈ ಕೊಟ್ಟರು, ಅವರು ಬಿಸಾಟ್ ಮೇಲೆ ಕುತ್ಕೊಳಮ್ಮ ತಗೊಳಮ್ಮ ಅಂತ ಕೈ ಕೊಟ್ಟರು ಬಿಸಾಟ್ ಮೇಲೆ. ಇನ್ನೇನು ಮಾಡೋಣ ಸರ್, ಈಚೆಗೆ ಬಂದು. ಈಗ ನಿಮ್ಮ ಬೇಡಿಕೆ ಏನಿದೆಯಮ್ಮ? ನಮ್ಮ ಬೇಡಿಕೆ ಏನಿಲ್ಲ, ಎಲ್ಲರೂ ಕಟ್ಕೋಬೇಕು, ನಮಗೂ ಅವಕಾಶ ಮಾಡಿಕೊಡ್ಬೇಕು ಕಟ್ಕೊಳ್ಳೋಕ್ಕೆ. ಅಷ್ಟು ಮಾತಾ ಹೇಳ್ಬಲ್ಲ. ಈಗ ನೀವು ಹಕ್ಕುಪತ್ರ ಕೊಟ್ಟಿದ್ದು ಇದೇ ಸರ್ವೆ ನಂಬರ್ ಕೊಟ್ಟಿದ್ದಾರಾ? ಇದೆ ಸರ್. ಏನು ಸರ್ವೆ ನಂಬರ್ ಏನಮ್ಮ? ಸರ್ವೆ ನಂಬರ್ 94. ತಮ್ಮ ಹೆಸರು ಅಮ್ಮ? ಗೌರಮ್ಮ.